ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಎಂಗೇಜ್ಮೆಂಟ್ ಆಗಿದ್ದೇ ಸಾಕಾಯ್ತು, ಮರುದಿನವೇ ಜೂಜಾಡಲು ಮಾವನ ದುಡ್ಡೇ ಬೇಕಾಯಿತು. ಇಸ್ಪೀಟ್ ಪ್ರಿಯನ ಮದುವೆ ಕೊನೆಗೂ ಮುರಿದು ಬಿತ್ತು. ಒಂದೇ ದಿನ 2 ಚಿತ್ರ ಬಿಡುಗಡೆ ಅಧ್ವಾನ. ನಾಳೆ ಅಂಬರೀಶ್ ನೇತೃತ್ವದಲ್ಲಿ ನಡೆಯಲಿದೆ ಸಂಧಾನ. ನಿರ್ಮಾಪಕ ಸಂಘದ ಕಾರ್ಯದರ್ಶಿ ಸ್ಥಾನಕ್ಕೆ ಸೂರಪ್ಪ ಬಾಬು ರಾಜೀನಾಮೆ. ವ್ಯಾಪಾರಿಗಳ ಮೊಗದಲ್ಲಿ ಮತ್ತೆ ಹರ್ಷ. ಪುನರಾರಂಭವಾಗಿದೆ ರಸೇಲ್ ಮಾರ್ಕೆಟ್. ಶೀಘ್ರವೇ ಕಲ್ಪಿಸಬೇಕಿದೆ ವಿದ್ಯುತ್ ಸಂಪರ್ಕ. ಗೂಗಲ್ನಲ್ಲೂ ಸಿಗಲ್ಲ ಸ್ಪಷ್ಟ ಮಾಹಿತಿ. ಕಣ್ಮುಚ್ಚಿ ಕುಳಿತಿದೆ ಬಿಡಿಎ ಬಿಬಿಎಂಪಿ. ಸುವರ್ಣ ನ್ಯೂಸ್ ತೆರೆದಿಡಲಿದೆ ಬೆಂಗಳೂರು ಫ್ಲೈಓವರ್ಗಳ ಸ್ಥಿತಿಗತಿ. ಬಂಗಾರದ ಲಕ್ಷ್ಮಿ ಬಾರಮ್ಮ, ಮನೆಯ ಸಂಪತ್ತು ದ್ವಿಗುಣ ಮಾಡಮ್ಮ. ಅಕ್ಷಯ ತೃತೀಯಗೆ ಸಿದ್ಧವಾಗಿದೆ ಸಿಲಿಕಾನ್ ಸಿಟಿ ಮಳಿಗೆಗಳು. ಮದುವೆ ಆದ ಬಳಿಕ ವರದಕ್ಷಿಣೆ ತಗೋಬಾ ಅಂತ ಹೆಂಡತಿಗೆ ಕಾಟ ಕೊಡೋರನ್ನ ನೋಡಿದ್ದೀವಿ. ಆದರೆ ನಿಶ್ಚಿತಾರ್ಥ ಆದ ತಕ್ಷಣ ಜೂಜಾಡೋದಕ್ಕೆ ಹಣ ಕೊಡು ಅಂತ ಪೀಡಿಸೋರನ್ನ ಕೇಳಿದ್ದೀರಾ? ಅಂಥ ಮಹಾನುಭಾವನೊಬ್ಬನ ಕಥೆ ಇಲ್ಲಿದೆ ನೋಡಿ. ಈ ಹುಡುಗನಿಗೆ ಜಾಕಿ ಫಿಲ್ಮ್ನ ಹಾಡು ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ. ಕರೆದು ಮಗಳನ್ನ ನೀಡಿದ್ರೆ ಅಳಿಯನಿಗೆ ಅದೇನೋ ರೋಗ ಅನ್ನುವಂತೆ ಆಡ್ತಿದ್ದಾನೆ ಮದುವೆಗೆ ತಯಾರಾಗಿ ನಿಂತಿರೋ ಪ್ರಕಾಶ. ಇಷ್ಟಕ್ಕೂ ಇಲ್ಲಿ ಆಗಿದ್ದೇನು ಗೊತ್ತಾ? ದೇವನಹಳ್ಳಿಯ ಪ್ರಕಾಶ್ ಮತ್ತು ಬಾಣಸ್ವಾಡಿಯ ಜ್ಯೋತಿಗೆ ಕಳೆದ ತಿಂಗಳು ನಿಶ್ಚಿತಾರ್ಥ ಆಗಿತ್ತು. ಮುಂದಿನ ತಿಂಗಳು ಮದುವೆನೂ ನಡಿಬೇಕಾಗಿತ್ತು. ಆದರೆ ಈ ಮದುಮಗನಿಗೆ ಇಸ್ಪೀಟ್ ಆಟ ಅಂದ್ರೆ ಪಂಚಪ್ರಾಣವಂತೆ. ಮೊನ್ನೆ ಇಸ್ಪೀಟ್ ಆಡಲು ಹಣ ಬೇಕಾಗಿತ್ತು. ನೇರ ಬಾವಿ ಅತ್ತೆ ಮನೆಗೆ ಹೋದ ಅಳಿಮಯ್ಯ ಹಣಕ್ಕಾಗಿ ಜ್ಯೋತಿಯನ್ನ ಪೀಡಿಸಿದ್ದಾನೆ. ಕೊಡಲ್ಲ ಅಂದಿದ್ದಕ್ಕೆ ಜ್ಯೋತಿಯನ್ನ ಹೊಡೆದು ಅತ್ತೆ ಮಾವನನ್ನೇ ಬೈದಿದ್ದಾನೆ. ಬಾವಿ ಅಳಿಯನ ಈ ರಾದಂತ ನೋಡಿ ಹುಡುಗಿ ಕುಟುಂಬ ಬೆಚ್ಚಿ ಬಿದ್ದಿದೆ. ಅಲ್ಲದೆ ಮದುವೆ ನಿಲ್ಲಿಸಲು ಇವರು ಮುಂದಾಗಿದ್ದಾರೆ. ಕೆಟ್ಟದಾಗ ನಡ್ಕೊಂಡ, ದುರಭ್ಯಾಸ ಎಲ್ಲ ಐತೆ ಅವನಿಗೆ. ಕುಡಿಯೋದು, ಇಸ್ಪೀಟ್ ಆಡೋದು, ಹುಡುಗಿರನ್ನ ಚುಡಾಯಿಸೋದು, ಇಷ್ಟೆಲ್ಲ ಇರೋ ಹುಡುಗನಿಗೆ ಹೆಂಗೆ ಕೊಡ್ತೀರಾ ಹೆಣ್ಣ? ಯಾರೇ ಆಗಲಿ ಕೊಡ್ತಾರಾ? ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳಿದಕ್ಕೆ ಗಣ್ಣವರಪ್ಪ ಬೇರೆ ಬೇರೆ ಏನೋ ಹುಟ್ಟಿಸ್ಕೊಂಡು ಬೇರೆ ನಾವು ಎಲ್ಲ ಹೋಗಿ ಮದುವೆ ಮಾಡಿಕೊಟ್ಟಿದ್ದೀವಿ ನಮ್ಮ ಹುಡುಗಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹುಟ್ಟಿಸವನೆ. ಅದೆಲ್ಲ ಪ್ರೂಫ್ ಮಾಡಲಿ. ಆದರೆ ಇವನು ಫ್ರೆಂಡ್ ಜೊತೆ ಮಾತ್ರ ಜೂಜಾಡ್ತಾನಂತೆ. ಅದನ್ನೇ ದೊಡ್ಡದು ಮಾಡಿದ್ದಾರೆ ಅಂತ ಸಂಬಂಧಿಕರನ್ನ ಕರೆಸಿ ಪಂಚಾಯಿತಿ ಕಟ್ಟೆ ಏರಿದ್ದಾನೆ. ಆವಾಗ ಎಲ್ಲಿ ಕುಡ್ದಿದೆ, ಎಲ್ಲಿ ಬಿದ್ದಿದೆ, ಎಲ್ಲಿ ಸ್ಪೀಟ್ ಆಡ್ತಾ ಇದೆ, ನಮ್ಮ ಮಾನ ಹರಾಜು ಮಾಡಕ್ಕೆ ಇಲ್ಲಿ ಬಂದಿದ್ಯಾ, ನನ್ನ ಮಾನ ಬೀದಿ ಕೆಳಗೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿ. ನಾನು ಈ ಸ್ಪೀಟ್ ಆಡಿಲ್ಲ, ಕುಡ್ದಿಲ್ಲ ಅಂತ ಹೇಳಿದೆ. ಆವಾಗ ಇದ್ಕೊಂಡು ಎಲ್ಲ ಸಾಕ್ಷಿ ಎಲ್ಲ ಐತೆ, ಕುಡ್ದಿರೋದು ಹೊಡೆದಿರೋದೆಲ್ಲ ಅಂತ ಹೇಳಿದ್ರು. 2 ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ನಡೆಸಿದ ಹಿರಿಯರು ಮತ್ತೆ ಮದುವೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಆದರೆ ಜ್ಯೋತಿ ಕುಟುಂಬದವರು ಬಿಲ್ಕುಲ್ ಸಾಧ್ಯವಿಲ್ಲ ಅಂದಿದ್ದಾರೆ. ಮದುವೆಗೆ ಮೊದಲೇ ಈತನ ಬಣ್ಣ ಬಯಲಾಗಿದ್ದು ಪುಣ್ಯ ಅಂದ್ಕೊಳ್ತಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಠಾರಿ ವೀರ ಹಾಗೂ ಗಾಡ್ ಫಾದರ್ ಚಿತ್ರಗಳ ಬಿಡುಗಡೆ ವಿವಾದ ಇವತ್ತು ಮತ್ತೊಂದು ತಿರುವು ಪಡ್ಕೊಂಡಿದೆ. ನ್ಯಾಯ ಕೊಡಿಸಿ ಅಂತ ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಕೆ ಮಂಜು ಸಲ್ಲಿಸಿದ್ದ ಮನವಿಗೆ ಫಿಲ್ಮ್ ಚೇಂಬರ್ ಸ್ಪಂದಿಸಿದ್ದು, ನಾಳೆ ನಟ ಅಂಬರೀಶ್ ನೇತೃತ್ವದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ. ಇನ್ನೊಂದು ಕಡೆ ನಿರ್ಮಾಪಕರ ಸಂಘದ ಕಾರ್ಯದರ್ಶಿ ಸೂರಪ್ಪ ಬಾಬು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಮತ್ತೊಂದು ಬೆಳವಣಿಗೆ. ಗಾಡ್ ಫಾದರ್ ಚಿತ್ರವನ್ನೇ ಮೊದಲು ರಿಲೀಸ್ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಇವತ್ತು ನಿರ್ಮಾಪಕ ಕೆ ಮಂಜು 2ನೇ ಬಾರಿ ಫಿಲ್ಮ್ ಚೇಂಬರ್ಗೆ ಮನವಿ ಸಲ್ಲಿಸಿದ್ರು. ಇದಕ್ಕೆ ಸ್ಪಂದಿಸಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಇವತ್ತು ಸಭೆ ನಡೆಸಿದ್ರು. ಸಾರಾ ಗೋವಿಂದು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದರು. ವಿವಾದ ಸಂಬಂಧ ನಾಳೆ ಸಂಜೆ 4 ಗಂಟೆಗೆ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಯಿತು. ಹಿರಿಯ ನಟ ಅಂಬರೀಶ್ ಮತ್ತು ಉಪೇಂದ್ರ ನೇತೃತ್ವದಲ್ಲಿ ನಾಳೆ ಅಂತಿಮ ನಿರ್ಧಾರ ಪ್ರಕಟಿಸಲು ತೀರ್ಮಾನಿಸಲಾಗಿದೆ. ಆ ಮನವಿಗೆ ವಾಣಿಜ್ಯ ಮಂಡಳಿ ಸ್ಪಂದಿಸಿ ನಾಳೆ ಮಧ್ಯಾಹ್ನ 4 ಗಂಟೆಗೆ ಶ್ರೀ ಅಂಬರೀಶ್ರವರು, ಶ್ರೀ ಉಪೇಂದ್ರರವರು ಹಾಗೂ 2 ಚಿತ್ರದ ನಿರ್ಮಾಪಕರು ಮತ್ತು ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಒಂದು ಸಭೆಯನ್ನು ಕರೀತಾ ಇದ್ದೀವಿ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿರ್ಮಾಪಕರ ಸಂಘದಲ್ಲೂ ಇವತ್ತು ತುರ್ತು ಸಭೆ ನಡೆಯಿತು. ಉಪಾಧ್ಯಕ್ಷ ಎ ಗಣೇಶ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಚರ್ಚೆಗಿಂತ ಮೊದಲೇ ನಿರ್ಮಾಪಕ ಸೂರಪ್ಪ ಬಾಬು ಸಂಘದ ತಮ್ಮ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಚೇಲಗಳು ಅಂತ ಡಿಸೈಡ್ ಮಾಡಿ ಒಂದು ಸಂದರ್ಶನದಲ್ಲಿ ನಮ್ಮ ಹೆಸರು ಕೂಡ ಹೇಳ್ತಾ ಇದ್ದಾರೆ.
ಸೊ ಇದರಿಂದ ನಮ್ಮ ಉಪಾಧ್ಯಕ್ಷರು ಇವತ್ತು ಅಧ್ಯಕ್ಷರು ಇಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರ ಕೈಗೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಖಂಡಿತವಾಗ್ಲೂ ಬದ್ಧನಾಗಿದ್ದೀನಿ. ನಾನು ಇದರಿಂದ ವಾಪಸ್ ಪಡೆಯುವಂಥ ಪ್ರಮೇಯನೇ ಇಲ್ಲ. ತಮ್ಮನ್ನ ಮುನಿರತ್ನ ಅವರ ಚೇಲ ಅಂತ ಖಾಸಗಿ ವಾಹಿನಿಯಲ್ಲಿ ಮಂಜು ಮಾತನಾಡಿದ್ದಾರೆ ಅನ್ನೋದು ಸೂರಪ್ಪ ಬಾಬು ಆರೋಪ. ಈ ಬಗ್ಗೆ ಕೆ ಮಂಜು ಏನಂತಾರೆ ನೀವೇ ಕೇಳಿ. ಸೂರಪ್ಪ ಬಾಬು ಯಾಕೆ ಈ ರೀತಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಅವ್ರ ಹೆಸರನ್ನು ಮೆನ್ಷನ್ ಮಾಡಿದ್ದೆ. ಅದು ಅವರ ಅನಿಸಿಕೆ. ಅವ್ರು ಯಾವುದೋ ಮೋಸ್ಟ್ಲಿ ಒತ್ತಡದಿಂದ ಕೆಲಸ ಮಾಡ್ದಲ್ಲ ಕಾರಣ ಇರೋದ್ರಿಂದ ಕೆ ಮಂಜೂರ್ ಮೇಲೆ ಈ ರೀತಿ ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ನನಗೆ ಆ ಥರ ಅನ್ಕೋತಾ ಇದ್ದೀನಿ. ನಾನು ಸೂರಪ್ಪ ಬಾಬುರೆಲ್ಲೂ ನಾನು ಅವ್ರ ವಿಷಯನೇ ಮೆನ್ಷನ್ ಮಾಡಿಲ್ಲ. ಈಸ್ ಗುಡ್ ಫ್ರೆಂಡ್ ಮೀ. ನನಗೆ ಒಳ್ಳೆ ಸ್ನೇಹಿತ. ಒಟ್ಟಾರೆ ಗಾಡ್ ಫಾದರ್ ಮತ್ತು ಕಟಾರಿ ವೀರ ಸುರಸುಂದರಾಗಿ ಚಿತ್ರಗಳ ಬಿಡುಗಡೆ ವಿವಾದ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡಿತಾ ಇದೆ. ನಾಳೆ ಅಂಬರೀಷ್ ಮತ್ತು ಉಪೇಂದ್ರ ನೇತೃತ್ವದ ಸಭೆಯಲ್ಲಾದರೂ ಸಮಸ್ಯೆ ಬಗೆಹರಿಯುತ್ತಾ? ಈ ಪ್ರಶ್ನೆಗೆ ನಾಳೆ ಸಂಜೆಯೇ ಉತ್ತರ ಸಿಗಲಿದೆ. ಅಶೋಕ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅಂದು ಆ ಐತಿಹಾಸಿಕ ಮಾರುಕಟ್ಟೆ ಸುಟ್ಟು ಕರಕಲಾಗಿತ್ತು. ವ್ಯಾಪಾರಿಗಳ ಬದುಕು ಕಳ್ಕೊಂಡಿದ್ರು. ಆದರೆ 2 ತಿಂಗಳು ಕಳೆಯುವಷ್ಟರಲ್ಲಿ ಅಲ್ಲೀಗ ಹೊಸ ಚೈತನ್ಯ ಮರುಕಳಿಸಿದೆ. ವ್ಯಾಪಾರಿಗಳ ಮೊಗದಲ್ಲಿ ಲವಲವಿಕೆ ಮೂಡಿದೆ. ಬೆಂಗಳೂರಿನ ರಸಲ್ ಮಾರ್ಕೆಟ್ನಲ್ಲಿ ಹಬ್ಬದ ವಾತಾವರಣವಿತ್ತು. 2 ತಿಂಗಳಿನಿಂದ ಮಾಯವಾಗಿದ್ದ ವ್ಯಾಪಾರಿಗಳ ಲವಲವಿಕೆ, ಗ್ರಾಹಕರ ಗಜಿಬಿಜಿ ಮತ್ತೆ ಮರುಕಳಿಸಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದ್ದ ರಸಲ್ ಮಾರ್ಕೆಟ್ ಮತ್ತೆ ಕಾರ್ಯಾರಂಭ ಮಾಡಿದ್ದೇ ಇದಕ್ಕೆ ಕಾರಣ. ಎಲ್ಲ ವೆರೈಟೀಸು ಫ್ರೆಶ್ ವೆರೈಟೀಸ್ ಆ್ಯಂಡ್ ಅರೌಂಡ್ ದ ವರ್ಲ್ಡ್ ಅವೈಲೇಬಲ್ ಇರ್ತಿದೆ. ಈಗ ನಮಗೆ ಎಲ್ಲ ಒಂಥರ ಖುಷಿಯಾಗಿದೆ. ಯಾಕೆಂದರೆ ತುಂಬ ಕಸ್ಟಮರ್ಸ್ ಈಸ್ ವೇಟಿಂಗ್ ಪಾಸ್ಟ್ ಫ್ರಮ್ 2 months. ನನಗೆ ಯಾವಾಗ ಓಪನ್ ಆಗ್ತೆ, ಬೆಸ್ಟ್ ವೆರೈಟೀಸ್ ಇನ್ ಬ್ಯಾಂಗ್ಳೂರ್ ಸಿಟಿ ವಿಲ್ ಗೆಟ್ ಇನ್ ರಸಲ್ ಮಾರ್ಕೆಟ್. ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರುಕಟ್ಟೆಯನ್ನ ನವೀಕರಣಗೊಳಿಸಲಾಗಿದೆ. ಸರ್ಕಾರ 33 ಲಕ್ಷ ನೀಡಿದ್ರೆ ಉಳಿದ ಹಣವನ್ನ ವ್ಯಾಪಾರಿಗಳೇ ಭರಿಸಿದ್ದಾರೆ. ಆದರೆ ಒಂದೇ ಒಂದು ಕೊರತೆ ಅಂದ್ರೆ ಮಾರುಕಟ್ಟೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಒಂದು ಕಡೆ ಸಂತೋಷ ಆಯಿತು, ಒಂದು ಕಡೆ ಎಲ್ಲೋ ದುಃಖ ಆಯ್ತಂತ. ದುಃಖ ಆಗಕ್ಕೆ ಕಾರಣ ಏನು? ಈಗ ಬೆಸ್ಕಾಮಿಂದ ಕರೆಂಟ್ ಕೊಡ್ತೀನಿ ಅಂತ ಹೇಳಿ 1 ವಾರ ಆಯಿತು. ಮುಖ್ಯಮಂತ್ರಿಗಳು ಅವತ್ತು ಹೇಳಿಕೆನೂ ಕೊಟ್ಟರು ಮಾಧ್ಯಮ ಮುಖಾಂತರ, ಇಲ್ಲ ನಾವು 1 ವಾರದಲ್ಲಿ ನಾವು ಈ ಕಡೆ ಡೆಮಾಲಿಷನ್ ಮಾಡಲ್ಲ, ನಾವು ಕರೆಂಟ್ ಏನಿರೋದು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ. ಇದುವರೆಗೂ ಕರೆಂಟ್ ವ್ಯವಸ್ಥೆ ಆಗಲಿಲ್ಲ. ದುರಂತದಲ್ಲಿ ಸುಟ್ಟು ಹೋದ 179 ಅಂಗಡಿಗಳ ಪೈಕಿ 125 ಅಂಗಡಿಗಳು ಮಾತ್ರ ವಹಿವಾಟು ಆರಂಭಿಸಿವೆ. ಉಳಿದ ಅಂಗಡಿಗಳು ಕೆಲವೇ ದಿನಗಳಲ್ಲಿ ಸಿದ್ಧಗೊಳ್ಳಲಿವೆ. ವೆಂಕಟರಮಣ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋದ್ರಲ್ಲಿ ಫ್ಲೈಓವರ್ಗಳ ಪಾತ್ರ ಬಹುದೊಡ್ಡದು. ಆದರೆ ಅವುಗಳ ಸ್ಥಿತಿಗತಿ, ಅವುಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಕುರಿತು ಸರಣಿ ವರದಿ ಇಂದಿನಿಂದ. ಬೆಂಗಳೂರಿನಲ್ಲಿ ಯಾವುದೋ ಫ್ಲೈಓವರ್ ಮೇಲೆ ಹೋಗ್ತಿರ್ತೀರಿ. ಆದರೆ ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತಾಗದೆ ಹಾದಿ ತಪ್ಕೊಳ್ತೀರಿ. ಮುಂದಿನ ಸಲ ಹೀಗಾಗಬಾರ್ದು ಅಂತ ಈ ಮೇಲ್ಸೇತುವೆ ಡೀಟೇಲ್ಸ್ಗಾಗಿ ಗೂಗಲ್ಗೆ ಎಂಟ್ರಿ ಆದರೆ ಅಲ್ಲೇನೂ ಮಾಹಿತಿನೇ ಇರಲ್ಲ. ಅಲ್ಲಿ ಇಲ್ಲದೆ ಇದ್ರೆ ಏನು, ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಬಿಡಿಎ, ಬಿಬಿಎಂಪಿ ಕಾಮಗಾರಿಗಳು ಕುಂಟುತ್ತಾ ಸಾಗತ್ತೆ. ಅಲ್ಲಲ್ಲಿ ಕಳಪೆ ಕಾಮಗಾರಿ ಅನ್ನೋದು ಸರ್ವೇ ಸಾಮಾನ್ಯ. ಕಾಮಗಾರಿ ವಿಷಯ ನಂತರ ಆಯ್ತು. ಕಾಮಗಾರಿ ಸ್ಥಿತಿಗತಿಗಳನ್ನ ವೆಬ್ಸೈಟ್ಗಳಲ್ಲಿ ಅಪ್ಡೇಟ್ ಮಾಡಲು ಕೂಡ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈ ಸತ್ಯ ಹೊರಬಿದ್ದಿದ್ದು ಬೆಂಗಳೂರಿನ ಮೇಲ್ಸೇತುವೆ ಸ್ಥಿತಿಗಳ ಮಾಹಿತಿ ಹುಡುಕ್ತಾ ಹೊರಟಾಗ. ಹೌದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವೆಬ್ಸೈಟ್ನಲ್ಲಿ ನಗರದ ಫ್ಲೈಓವರ್ಗಳ ಮಾಹಿತಿಯೇ ಸಿಗ್ತಿಲ್ಲ. ಅಷ್ಟೇ ಯಾಕೆ, ಗೂಗಲ್ನಲ್ಲೂ ಹುಡುಕಿದ್ರೆ ಮಾಹಿತಿ ಬದಲು ರೂಪದರ್ಶಿ ಯುವತಿಯರ ಹಾಗೂ ಬ್ಯಾಗ್, ಸ್ಲಿಪ್ಪರ್ಗಳ ಜಾಹೀರಾತು ಸಿಗುತ್ತೆ. ಬ್ಯಾಂಗ್ಳೂರ್ ಫ್ಲೈಓವರ್ ಅಂತ ಹೊಡೆದ್ರೆ ಯಾವುದೋ ಪೇಪರ್ಗಳದೆಲ್ಲ ಬರುತ್ತೆ. ಚಪ್ಪಲ್ ಅಂತ, ಹುಡುಗಿರಂತೆ. BBMP ಸರ್ಚ್ ಮಾಡೋಕೆ ಹೋದ್ರೆ ಸಿಗ್ತಾ ಇಲ್ಲ. BDA ಸರ್ಚ್ ಮಾಡೋಕೆ ಹೋದ್ರೆ ಅಲ್ಲೂ ಸಿಗ್ತಾ ಇಲ್ಲ. ಆನ್ ಗೋಯಿಂಗ್ ವರ್ಕ್ಸ್ ಯಾವುದಂತ ಕೊಂಡಿರ್ತಾರೆ. ಹೊರತುಪಡಿಸಿದ್ರೆ ಯಾವ್ಯಾವ ಫ್ಲೈಓವರ್ ಇದೆ, ಆ ಫ್ಲೈಓವರ್ ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾರು ಕನ್ಸ್ಟ್ರಕ್ಷನ್ ತಗೊಂಡಿದ್ದಾರೆ, ಏನೂ ಅದರ ಡೀಟೇಲ್ ಸಿಗ್ತಾ ಇಲ್ಲ. ಈ ಮಾಹಿತಿ ಅಪ್ಡೇಟ್ ಮಾಡಲು ಬಿಬಿಎಂಪಿ, ಬಿಡಿಎನಲ್ಲಿ ವೆಬ್ಸೈಟ್ ನಿರ್ವಹಣಾ ಅಧಿಕಾರಿಗಳಿರ್ತಾರೆ. ಆದರೆ ಅಧಿಕಾರಿಗಳಿದ್ರೂ ಮಾಹಿತಿ ಸಿಗದೇ ಇರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಅನ್ನೋದು ಪ್ರೆಸೆಂಟ್ ಟೆಕ್ನಾಲಜಿಯಲ್ಲಿ ಯಾವುದೇ ಇನ್ಫಾರ್ಮೇಷನ್ ಬೇಕಂದ್ರೂ ಗೂಗಲಲ್ಲಿ ಸಿಗುತ್ತೆ. ಕಷ್ಟ ಆಗುತ್ತೆ
BBM ಅದು ಇಷ್ಟು ದೊಡ್ಡ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇಂಥ ಸಿಗಲ್ಲ ಅಂದರೆ ತುಂಬ ಕಷ್ಟ. ಒಂದು ಚೂರು ಅಪ್ಡೇಟ್ ಮಾಡಿಲ್ಲ ಅವರು. ಏನು ಕೇಳಿದ್ರು ಇಲ್ಲ ಅಂತ ಬರ್ತಾ ಇದೆ. ಹುಡುಗಿರ್ ಫೋಟೋ ಎಲ್ಲ ಬರ್ತಾ ಇದೆ ಫ್ಲೈಓವರ್ಸ್ ಹೇಳಿದ್ರೆ ಇಲ್ಲಿ. ವೆಬ್ಸೈಟ್ನಲ್ಲಿ ಈ ಮಾಹಿತಿ ಸಿಗದಿದ್ರೇನಂತೆ. ಬೆಂಗಳೂರಿನ ಎಲ್ಲಾ ಫ್ಲೈಓವರ್ಗಳ ಸ್ಥಿತಿಗತಿ ನಾವು ನಿಮಗೆ ಮಾಹಿತಿ ನೀಡ್ತೇವೆ. ಯಾವ ಫ್ಲೈಓವರ್ ಹೇಗಿದೆ, ಹಾಳಾಗಿರೋದು ಯಾವುದು ಅನ್ನೋದರ ಸರಣಿ ವರದಿ ನಾಳೆಯಿಂದ ಬೆಂಗಳೂರು ಫಸ್ಟ್ನಲ್ಲಿ ಆರಂಭವಾಗಲಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,870 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,650 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ ಎರಡರಲ್ಲೂ ಕೂಡ ಯಾವುದೇ ಏರಿಳಿತವಿಲ್ಲ. ಮತ್ತಷ್ಟು ಸುದ್ದಿಗಳು ನಿಮಗಾಗಿ ಕಾಯ್ತಾವೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ.